ಸ್ನೇಹಿತರೆ ನಮಸ್ಕಾರ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂತು ಸ್ನೇಹಿತರೆ. ಹೊಸ ಅಪ್ಡೇಟ್ ಇಲ್ಲಿ ಕೆಲವರು ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ. ಹೇಗೆ ಹಣ ಬರುತ್ತೆ ನಿಮಗೆ? ನಾನು ಕೇಳುವಂಥದ್ದು, ನಿಮ್ಗೆ ಹೇಗೆ ಹಣ ಬರುತ್ತೆ? ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸವನ್ನು ಮಾಡಿಲ್ಲ. ವಿಡಿಯೋವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆವರೆಗೂ ನೋಡಿ. ನೀವು ಸ್ಕಿಪ್ ಮಾಡಿ ಹೋಗೋದಾದರೆ, ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಲ್ಲ, ನೀವು ಸ್ಕಿಪ್ ಮಾಡಿ ಹೋಗೋದಾದರೆ ನಿಮಗೆ ವಿಡಿಯೋ ಅರ್ಥ ಆಗಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ದೇವ್ರೇ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಹಣ ಬರಬೇಕಂತಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮಗೆ ಹಣ ಬರಬೇಕಾ? ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ. ಇಲ್ಲ ಅಂತಂದರೆ ನಯಾ ಪೈಸೆ ಕೂಡ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು. ಶುರು ಮಾಡೋಣ ಸ್ನೇಹಿತರೆ ಇವತ್ತೊಂದು ವಿಡಿಯೋನ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ 5 ಕಾರಣಗಳಿದೆ. 5 ಕಾರಣಗಳನ್ನು ನಾನು ನಿಮಗೆ ಕೊನೆವರೆಗೂ ತಿಳಿಸ್ಕೊಡ್ತೀನಿ. ಆ 5 ಕಾರಣಗಳು ಏನೇನು, ಇಲ್ಲಿ ಒಂದು ವಿಚಾರ ನೀವು ಇಲ್ಲಿ ತಿಳ್ಕೊಳ್ಳಿ. 5 ಕಾರಣಗಳು ಏನೇನು ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. 5 ಕಾರಣಗಳು ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮೊಂದು 5 ಕಾರಣಗಳು ಏನಪ್ಪ ಅಂತಂದರೆ, ನಿಮಗೆ ಮೇಯ್ನಾಗಿ ಒಂದೊಂದು ಕಾರಣವನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ದು ಈ KYC ಕೆಲವರು ಮಾಡ್ತಾ ಇಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ಈ KYCಯನ್ನು ಮಾಡ್ತಾ ಇಲ್ಲ ಕೆಲವರಿಗೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಯಾಕೆ ಹೇಳೋದು ಅಂತಂದ್ರೆ ನಾನು ನಿಮ್ಗೆ ಅರ್ಥ ಆಗಲ್ಲ. ನಿಮಗೆ ಆಮೇಲೆ ಹಣನೇ ಬರಲ್ಲ. ಇಲ್ಲಿ ಸರ್ಕಾರವಂತೂ ಏನು ಮಾಡ್ತಾ ಇದೆ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂತಂದರೆ ಜುಲೈಗೆ ಹಾಕ್ತೀವಿ, ಜೂನಿಗೆ ಹಾಕ್ತೀವಿ ಅಂತ ಹೇಳಿದರು. ಮತ್ತು ಈ ತಿಂಗಳು ಯಾವುದು ಏಪ್ರಿಲ್ ತಿಂಗಳಿಗೆ ಹಾಕ್ತೀವಿ ಅಂತ ಹೇಳಿದರು. 1 ತಿಂಗಳು ಕೂಡ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ಹಣ ಬಂದಿಲ್ಲ. ಆಲ್ಮೋಸ್ಟ್ 90% ಜನರಿಗೆ ಹಣನೇ ಬಂದಿಲ್ಲ. ಯಾಕೆ ಈ ಒಂದು ಏನು ಸರ್ಕಾರದ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದಕ್ಕೆ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಬರಬೇಕಿತ್ತು. ನಾನು ಅದಕ್ಕೆ ಹೇಳ್ತಿರುವಂಥದ್ದು, ಫಸ್ಟ್ ಆಫ್ ಆಲ್ ಈ KYC ಮಾಡ್ಕೊಳ್ಳಿ. ನೀವು ಈ KYC ಮಾಡಿಲ್ಲ ಅಂತಂದರೆ ನಂಗೆ ಬೇಜಾರಿಲ್ಲ, ನಿಮಗೆ ಹಣ ಬರಲ್ಲ ಅಷ್ಟೇ. ನಾನು ಪ್ರತಿ ಬಾರಿ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಇಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ಗಳಿಗೆ ಏನು ತಿಂಗಳ 2,000 ರೂಪಾಯಿ ಹಣ ಬರಬೇಕಂತ. ನೀವು ಆಯಿತು ನಮಗೆ ಬೇಡ ಅಂತ ಇದ್ದರೆ ಓಕೆ, ನನಗೇನಿಲ್ಲ. ಆದರೆ ನೀವು ಹಣವನ್ನು ಪಡ್ಕೊಳ್ಳೋದಾದರೆ ಡೆಫಿನೆಟಾಗಿ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಡೆಫಿನೆಟಾಗಿ ಖಂಡಿತವಾಗ್ಲೂ ಅದು ನನ್ನ ಒಂದು ಕರ್ತವ್ಯ. ಖಂಡಿತವಾಗ್ಲೂ ಕೊಡ್ತೀನಿ ಸ್ನೇಹಿತರೆ. ಈ KYC, NCPI ಮ್ಯಾಪಿಂಗ್ ಮತ್ತು ಆಲ್ಮೋಸ್ಟ್ ಇಲ್ಲಿ 90% ಜನರಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣವೇ ಇದೆ. ಏನಪ್ಪ ಅಂತಂದರೆ NCPI ಮ್ಯಾಪಿಂಗ್ ಕೆಲವರು ಮಾಡಿಲ್ಲ, NCPI ಮ್ಯಾಪಿಂಗ್ ಆಗಿಲ್ಲ ಕೆಲವರದ್ದು. ಮತ್ತು ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸ್ನೇಹಿತರೆ, ನಿಮಗೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ಪ್ರತಿ ಬಾರಿ ನೀವು ಈ KYC ಮಾಡಿಲ್ಲ ಅಂತಂದರೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನೀವು ಈ KYC ಮಾಡ್ಕೊಳ್ಳಿ ಅಂತ. ಆದರೆ ಕೆಲವರು ಮಾಡಲಿಕ್ಕೆ ಸಿದ್ಧ ಇಲ್ಲ ಆ್ಯಂಡ್ ಕೆಲವರು ಮಾಡ್ತಾ ಇಲ್ಲ. ಇಲ್ಲಿ ಈ KYC ಅನ್ನುವಂಥದ್ದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈ KYCಯಿಂದ ನಿಮಗೆ ತುಂಬ ಹಣ ಬರುತ್ತೆ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ತುಂಬ ಹಣ ಬರುತ್ತೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ನೀವು ಈ KYC ಮಾಡಿದರೆ 4,000 ರೂಪಾಯಿ ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಲೇ ನಾನು ಹೇಳ್ತಾ ಇರುವಂಥದ್ದು. ಮತ್ತು ಕೆಲವರಿಗೆ ಹಣ ಬರ್ತಾನೆ ಇಲ್ಲ, ಬಂದಿಲ್ಲ ಅಂತಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಹಣನೇ ಬಂದಿಲ್ಲ, ಹಣ ಬರ್ತಾನೂ ಇಲ್ಲ. ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಹಣ ಪಡ್ಕೊಳ್ಬೇಕನ್ನುವಂಥ ನಿಮ್ಗೆ ಆಸೆ ಇದ್ದರೆ, ನಿಮ್ಗೆಲ್ರಿಗೂ ಹಣ ಬರಬೇಕನ್ನುವಂಥ ಏನಂತಾರೆ ಅದಕ್ಕೂ ಒಂದು ಮನಸ್ಸಿದ್ದರೆ ನೀವು ಖಂಡಿತವಾಗ್ಲೂ ಈ KYC ಮಾಡ್ಕೊಳ್ಳಿ. ನಿಮ್ಗೆಲ್ರಿಗೂ ಡೆಫಿನೆಟಾಗಿ ಈ KYC ಹಣ ಬಂದೇ ಬರುತ್ತೆ. ಆ್ಯಂಡ್ ನೀವು ಇಲ್ಲಿ ಈ KYC ಮಾಡ್ಕೊಳ್ತೀರಾ ಅಂತಂದರೆ ನಿಮ್ಗೆ ಮಿನಿಮಮ್ 4,000 ರೂಪಾಯಿ ಹಣ ಬರುತ್ತೆ. ಇದು ಡೆಫಿನೆಟಾಗಿ ನಾನು ಹೇಳ್ತಾ ಇರುವಂಥದ್ದು. ಇದು ಖಂಡಿತವಾಗ್ಲೂ ನೀವು ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಎಲ್ಲರ ಅಕೌಂಟಿಗೂ 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಇದು ಪಕ್ಕಾ ಮಾಹಿತಿ ಸ್ನೇಹಿತರೆ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ಪ್ರತಿ ಬಾರಿ ಹೇಳ್ತೀನಿ ನಾನು. ಇಲ್ಲಿ ಕೆಲವರಿಗೆ ನಾನು ಹೇಳಿದರೆ ಅರ್ಥ ಆಗಲ್ಲ. ಸರ್ ಹೇಗೆ ಬರುತ್ತೆ ಸರ್ ಅದು ನಮ್ಗೆ ಹಣ ಬರಲ್ವಲ್ಲ, ನಮ್ಗೆ ಎಲ್ಲಿದೆ ಹಣ ಬಂದಿರುವಂಥದ್ದು ಎಲ್ಲಿದೆ? ನಮ್ಗೆ ಹಣ ಬಂದಿರುವಂಥ ಪ್ರೂಫೇ ಕೂಡ ಇಲ್ಲ, ನಮ್ಗೆ 1 ರೂಪಾಯಿ ಕೂಡ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಡೆಫಿನೆಟಾಗಿ ನಾನು ಹೇಳ್ತೀನಿ, ನಿಮ್ಗೆ ಹಣ ಬರ್ದೇನೆ ಪ್ರೂಫ್ ಎಲ್ಲಿರುತ್ತೆ? ಹಣನೇ ಬಂದಿಲ್ಲ, ನಂಗೆ ಗೊತ್ತು ಕೆಲವ್ರಿಗೆ ಹಣ ಬಂದಿಲ್ಲ. ಆದರೆ ಹಣ ಬಂದಿಲ್ಲ ಅಂತ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಡೆಫಿನೆಟಾಗಿ ಏನು ಮಾಡಬೇಕಂತ ನಾನು ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ. ಸೊಲ್ಯೂಷನ್ ಏನಪ್ಪ ಅಂತಂದರೆ, ಸಿಂಪಲ್ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ನೀವು ಸಿಂಪಲ್ ಆಗಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮ್ಗೆ ಹಣ ಬರುತ್ತೆ. ಆ ಒಂದು ಸಿಂಪಲ್ ಆಗಿರುವಂಥ ಕೆಲಸ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ಹಿಡ್ಕೊಂಡು ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರ್ ಲಿಂಕ್ ಆಗಿದೆಯಾ ಅಥವಾ ಇಲ್ವೋ ಇದನ್ನು ನೋಡ್ಕೊಳ್ಳಿ. ಈ ಇಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಡೆಫಿನೆಟಾಗಿ ನಿಮ್ಮ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಇಲ್ಲಿ ಏನು ಕೂಡ ಇಲ್ಲಿ 2 ಮಾತು ಇಲ್ಲವೇ ಇಲ್ಲ, ಇಲ್ಲಿ ಚಾನ್ಸೇ ಇಲ್ಲ. ಡೆಫಿನೆಟಾಗಿ ನಿಮ್ಮ ಅಕೌಂಟಿಗೆ ಹಣ ಅನ್ನುವಂಥದ್ದು ಕ್ರೆಡಿಟ್ ಆಗುತ್ತೆ. ಡೆಫಿನೆಟಾಗಿ ನಿಮ್ದು ಇಲ್ಲಿ ಹಣ ಅನ್ನುವಂಥದ್ದು ಕ್ರೆಡಿಟ್ ಆಗುತ್ತೆ. ನೀವೇನು ಕೂಡ
ಟೆನ್ಷನ್ ಆಗುವಂಥ ವಿಚಾರ ಇಲ್ಲಿ ಕ್ಲಿಯರ್ ಆಗಿ ಹಣ ಜಮೆ ಆಗುತ್ತೆ. ಇಲ್ಲಿ ಏನು ಕೂಡ ಏನು ನೀವು ಇಷ್ಟು ಕೆಲಸವನ್ನು ನೀವು ಮಾಡ್ತಿರಲ್ಲ, ಆ ಇಷ್ಟು ಕೆಲಸವನ್ನು ಮಾಡಿದ ಮೇಲೆ ಅಲ್ಲಿ ಏನು ಕೂಡ ಪ್ರಾಬ್ಲಮ್ ಇರಲ್ಲ. ಡೆಫಿನೆಟಾಗಿ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಮತ್ತು ಕೆಲವರು ಹೇಳ್ತಿರುವಂಥದ್ದು ಇಲ್ಲಿ ಆಲ್ಮೋಸ್ಟ್ 90% ಜನರಿಗೆ ಮಾತ್ರ ಇಲ್ಲಿ ಹಣ ಇಲ್ಲಿ ಇದಿಷ್ಟು ಕೆಲಸವನ್ನು ಮಾಡ್ಕೊಳ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ. ಸಿಗೋಣ ಸ್ನೇಹಿತರೆ. ಮತ್ತು ಆ್ಯಂಡ್ PM ಕಿಸಾನ್ ಯೋಜನೆ ಹಣದ ಬಗ್ಗೆಯೂ ಕೇಳ್ತಾ ಇದ್ದಾರೆ ನನ್ನ ಹತ್ರ. PM ಕಿಸಾನ್ ಯೋಜನೆ ಹಣ 2,000 ರೂಪಾಯಿ ಹಣ ಡೆಫಿನೆಟಾಗಿ ಬಂದೇ ಬರುತ್ತೆ. ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಮತ್ತು ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ, ಬಾಯ್.